ಭಾರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತವನ್ನು ತಲುಪಿದ್ದೀವಿ. ಬನ್ನಿ ಡಾಕ್ಟರ್ ಭರತ್ ಚಂದ್ರ ಏನು ಹೇಳ್ತಾರೆ ಕೇಳೋಣ. ತಾವು ಹಲವಾರು ಅಂಶಗಳನ್ನು ಹೇಳಿದ್ರಿ, ಮತ್ತಾವುದಾದ್ರು ಅಂಶಗಳು ಬಾಕಿ ಉಳಿದಿದೆಯಾ? ಮಾನವೀಯ ಸಂಬಂಧಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಒಂದು ನಿಯಮ ಇದೆ. ಅದನ್ನು ಪಾಲನೆ ಮಾಡಿದರೆ ನೀವು ಎಲ್ಲಿ ಹೋದರೂ ಕೂಡ ನೀವು ಮ್ಯಾಗ್ನೆಟ್ ಇದ್ದ ಹಾಗೆ ಜನಗಳು ಬಂದು ನಿಮಗೆ ಡಬಡ ಅಂತ ಅಂಟ್ಕೋತಾರೆ. ಹೇಗದು ಹೇಳ್ತೀನಿ ನೋಡಿ, ಮೇಕ್ ದಿ ಅದರ್ ಪರ್ಸನ್ ಫೀಲ್ ಇಂಪಾರ್ಟೆಂಟ್, ಡೂ ಇಟ್ ಸಿನ್ಸಿಯರ್ಲಿ. ಬೇರೊಬ್ಬ ವ್ಯಕ್ತಿಯನ್ನು ಅತ್ಯಂತ ಪ್ರಾಮುಖ್ಯ ವ್ಯಕ್ತಿ ಅಂತ ಹೇಳುವಂಥ ಥರದಲ್ಲಿ ನೀವು ನಡೆಸ್ಕೊಳ್ಬೇಕು. ಗ್ರೇಟ್ನೆಸ್ ಆಫ್ ಎ ಗ್ರೇಟ್ ಮ್ಯಾನ್ ಕ್ಯಾನ್ ಬಿ ಮೆಷರ್ಡ್ ಬೈ ದ ವೇ ಹಿ ಟ್ರೀಟ್ ದ ಲಿಟಲ್ ಮ್ಯಾನ್. ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಒಬ್ಬರು ಬೆಳಿಗ್ಗೆ 5 ಗಂಟೆಗೆ ಪಾರ್ಕ್ನಲ್ಲಿ ವಾಕಿಂಗ್ ಹೋಗ್ತಿದ್ರಂತೆ. ಮಾಧ್ಯಮದವರೆಲ್ಲ ಹೋದ್ರಂತೆ, ಸರ್ ಪ್ರೈಮ್ ಮಿನಿಸ್ಟರ್ ಬೆಳಿಗ್ಗೆ 5 ಗಂಟೆ ವಾಕಿಂಗ್ ಹೋಗ್ತಾರೆ ನೋಡೋಣ ಅಂತ. ಆ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟ್ರು, ಅವರು ಬೆಳಿಗ್ಗೆ ಎದ್ದು ಭಿಕ್ಷುಕರನ್ನು ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ರಂತೆ. ಮಾಧ್ಯಮದವ್ರು ಹೇಳಿದ್ರಂತೆ, ಸರ್ ನೀವು ದೇಶದ ಪ್ರಧಾನಿ, ಭಿಕ್ಷುಕರಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಿರಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು ದೇಶದ ಪ್ರಧಾನಿಯಾಗಿದ್ದು ಭಿಕ್ಷುಕರಿಗೆ ಗುಡ್ ಮಾರ್ನಿಂಗ್ ಹೇಳದೇ ಇದ್ದರೆ ದೇಶದ ಘನತೆಗೆ ಏನಾಗುತ್ತೆ ಅಂತ ಕೇಳಿದ್ರಂತೆ. ಅದು ನಮ್ಮ ಏನೇ ಒಂದು ಕರ್ಟಿಸಿದ್ರು ಮೇಲಿಂದ ಕೆಳಗೆ ಹೋಗಬೇಕು. ಮತ್ತೊಂದು ಹೇಳ್ತೀನಿ, ನೀವು ಇದರಲ್ಲಿ ಮುಖ್ಯ ಬೀದಿಲಿರುವಂಥ ಪೊಲೀಸ್ ಪೇದೆ ನೋಡಿ ಮಾತಾಡ್ಸೋಕ್ಕಾಗುತ್ತಾ? ಇಲ್ಲ. ಪೊಲೀಸ್ ಪೇದೆ ನೀವು ಸಬ್ ಇನ್ಸ್ಪೆಕ್ಟ್ರು ಸುಮಾರಾಗಿ ಮಾತಾಡಿಸ್ಬೋದು, ಸೂಪರಿಂಟೆಂಡೆಂಟ್ ಪೊಲೀಸು ಚೆನ್ನಾಗಿ ಮಾತಾಡ್ಬೋದು, ಕಮಿಷನರ್ ಪೊಲೀಸ್ ಹತ್ರ ಹೋದರೆ ಏನು ಸರ್ ಇಷ್ಟು ಒಳ್ಳೆ ಮನುಷ್ಯರು ಅಂತ ಮಾತಾಡ್ತೀರಿ ನೀವು, ಹೌದಾ ಅಲ್ವಾ? ಅಂದರೆ ಮೇಲೆ ಹೋಗ್ತಾ ಇದ್ದ ಹಾಗೆ ಸೌಜನ್ಯಗಳು ಜಾಸ್ತಿ ಆಗ್ತವೆ. ಸೌಜನ್ಯಗಳು ಜಾಸ್ತಿ ಆಗ್ತಿದ್ದಂಗೆ ಜೀವನದಲ್ಲಿ ಮೇಲೆ ಹೋಗ್ತೀವಿ ನಾವು. ಉದಾಹರಣೆಗೆ ನಾನು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ದುಬೈನಲ್ಲಿ ಪೊಲೀಸ್ನರಿಗೆ ಟ್ರೈನಿಂಗ್ ಕೊಡ್ತೀನಿ. ದುಬೈನಲ್ಲಿ ನಾನು ಕಾರ್ಡ್ ಕಳಿಸ್ತೀನಿ, ಡಾಕ್ಟರ್ ಭರತ್ ಚಂದ್ರ ಟ್ರೈನರ್ ಫ್ರಮ್ ಬ್ಯಾಂಗ್ಳೂರು ಅಂತ ಕಳಿಸ್ಕೊಡ್ತೀನಿ. ಪೊಲೀಸ್ ಕಮಿಷನರ್ ಅವರು ದುಬೈದು ಅವರೇ ಬಾಗಿಲಿಗೆ ಬಂದು ಬಾಗಿಲು ತೆಗಿತಾರೆ. ನಾನು ಕೂತ ಮೇಲೆ ಅವರು ಕೂತ್ಕೋತಾರೆ. ಕಾಫಿ ಬಂದಾಗ ನಾನು ಕಾಫಿ ಕುಡಿದ ಮೇಲೆ ಅವ್ರು ಕಾಫಿ ಕುಡಿತಾರೆ. ಆಮೇಲೆ ಹೊರಗೆ ಹೋಗ್ಬೇಕಾದ್ರೆ ಅವರೇ ನನಗಿಂತ ಮುಂಚೆ ನಡೆದು ಬಾಗಿಲು ತೆಗೆದು ನೈಸ್ ಟು ಮೆಟ್ ಯು ಡಾಕ್ಟರ್ ಅಂತಾರೆ. ಅದಕ್ಕೆ ಅವರು ಪೊಲೀಸ್ ಕಮಿಷನರ್ ಆಗಿರೋದು. ಸೌಜನ್ಯತೆ ನೋಡಿ ಹೇಗಿದೆ ಅಂತ. ನಾನೇನಾದರೂ ಪೊಲೀಸ್ ಕಮಿಷನರ್ ಆಗಿದ್ದರೆ, ಡಾಕ್ಟರ್ ಭರತ್ ಚಂದ್ರ ಬಂದಿದ್ದರೆ, ನಮ್ಮಲ್ಲಿರುವ ಅತ್ಯಂತ ದೊಡ್ಡ ಸೈಜಿನ ಪೊಲೀಸ್ನವ್ರನ್ನ ಹೇಳ್ತಿದ್ದೆ, ಕಾರಲ್ಲಿ ಹಿಡಿದು ಕರ್ಕೊಂಬನ್ನಿ ಅಂತ, ಹೌದಾ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೇನೆ. ಈಗ ಒಬ್ಬ ರಾಜನನ್ನು ಮಾತಾಡಿಸಿ, ಮಂತ್ರಿಯನ್ನು ಮಾತಾಡಿಸಿ, ಜವಾನನನ್ನು ಮಾತಾಡಿಸಿ, ಅವರು ಬಾಯಿ ತೆಗೆದ ತಕ್ಷಣ ಗೊತ್ತಾಗೋಗುತ್ತೆ ಯಾವ ಹುದ್ದೆಯಲ್ಲಿದ್ದಾರೆ ಇವರು ಅಂತ, ಹೌದಾ ಅಲ್ಲ? ಬಹಳ ಇಂಪಾರ್ಟೆಂಟು. ನೀವು ಯಾವುದೇ ವ್ಯಕ್ತಿಯನ್ನು ಭೇಟಿಯಾಗಿ ಅವರಿಗೆ ಏನೋ ಒಂದು ಇಂಪ್ರೆಷನ್, ನಿಜವಾಗ್ಲೂ ತಮಾಷೆಗಲ್ಲ ಅಥವಾ ಜೋಕಿಗಲ್ಲ, ಆ ವ್ಯಕ್ತಿ, ನಾನು ಮಾತಾಡಿದ ವ್ಯಕ್ತಿ ಅತ್ಯಂತ ಪ್ರಾಮುಖ್ಯವಾದ ವ್ಯಕ್ತಿ ಅಂತ ನೀವು ಅವರಿಗೊಂದು ಒಂದು ಫೀಲಿಂಗ್ ಕೊಟ್ಬಿಟ್ರೆ. ನಾನು ಉದಾಹರಣೆ ಹೇಳ್ತೀನಿ. ಒಂದು ಸತಿ ನಾನು ಡಿಪಾರ್ಟ್ಮೆಂಟಿಗೆ ಸ್ಟೋರ್ ಉದಾಹರಣೆ ಕೊಡ್ತಾ ಇದ್ದೀನಿ. ಯಾರ್ದೋ ಒಂದು ಕೈ ತಾಕ್ತು, ಒಂದು ಹುಡುಗಿ ಸಿಕ್ಕಿದ್ಲು ಅಂತ ಇಟ್ಕೊಳ್ಳಿ. ಆ ಹುಡುಗಿ ಹೇಳಿದೆ, ಏನಮ್ಮ ಸುಗುಣ, ನೀನು ನೋಡಿ ಭಾಳ ಸಂತೋಷ ಆಯಿತು, ನಾನು ಇವತ್ತು ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಬರದೇ ಇದ್ದರೆ ನಿನ್ನಂಥ ಒಂದು ವ್ಯಕ್ತಿ ಪರಿಚಯನೇ ಆಗ್ತಿರಲಿಲ್ಲಮ್ಮ ಅಂತಂದರೆ, ಆ ಹುಡುಗಿ ಏನು ಹೇಳ್ತಾಳೆ ಗೊತ್ತಾ? ಡಾಕ್ಟ್ರೇ ನೀವು ವಿಸಿಟಿಂಗ್ ಕಾರ್ಡ್ ಕೊಡಿ, ಇನ್ನೊಮ್ಮೆ ಭೇಟಿ ಆಗಬೇಕು ಅಂತಾಳೆ. ಅದೇ ನಾನು ಅವಳು ಭೇಟಿ ಆಗ್ಬಿಟ್ಟು, ಸುಗುಣಮ್ಮ ನಿನಗೆ ಗೊತ್ತಿಲ್ಲ ನಾನು ಎಷ್ಟು ದೊಡ್ಡ ವ್ಯಕ್ತಿ ಅಂತ, ಇವತ್ತು ನಮ್ಮ ಮನೆ ಕೆಲಸದೊಳು ಏನಾದರೂ ಬರದೇ ಇದ್ದರೆ ನಾನು ಡಿಪಾರ್ಟ್ಮೆಂಟಲ್ ಸ್ಟೋರಿಗೆ ಬರ್ತಾನೆ ಇರಲಿಲ್ಲ, ಹಾಗೂ ನಿನಗೆ ನನ್ನ ಭೇಟಿ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದ್ರೆ, ಆ ಹುಡುಗಿ ಏನು ಹೇಳ್ತಾಳೆ ಗೊತ್ತಾ? ಈ ಡಾಕ್ಟ್ರದ್ದು ನಮ್ಮದು ಕೆಮಿಕಲ್ ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದ್ಸತಿ ಭೇಟಿ ಆಗೋದು ಬೇಡ ಅಂತಾಳೆ. ಎಲ್ಲಿ ಹೋದರೂ ಇದನ್ನು ನಾವು ಮಾಡ್ಕೊಂಡು ಬಂತು ಅಂತಾದರೆ ನೀವು ಎಲ್ಲಿ ಹೋದರೂ ಜನ ಅಂಟ್ಕೊಂಡ್ಬಿಡ್ತಾರೆ ನಿಮಗೆ. ಇದೆಲ್ಲ ಜೊತೆಗೆ ಡಾಕ್ಟ್ರೇ, ನಾವು ಗೋಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಯಾವ ಕನಸನ್ನು ಚೂಸ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ನಾವು ಸೋತು ಬಿಡ್ತೀವಿ. ಜೊತೆಗೆ ಇನ್ನೊಂದ್ರೆ ಅದನ್ನು ಈ ಪ್ರಾಕ್ಟಿಕ್ಯಾಲಿಟಿಗೆ ಇಳಿಸೋದು ವಿಚಾರದಲ್ಲಿ ನಾವು ಸೋತು ಹೋಗ್ಬಿಡ್ತೀವಿ. ನಾವು ಹೇಗದು ಅಂತ. ನಾನು ಸುಮಾರು 29 ವರ್ಷದಿಂದ ಇದೇ ಒಂದು ವಿಭಾಗದಲ್ಲಿದ್ದೇನೆ, ಪರ್ಸನಾಲಿಟಿ ಡೆವಲಪ್ಮೆಂಟ್. ನಮ್ಮ ಜನಗಳು ಒಂದು ತಪ್ಪು ಮಾಡ್ತಾರೆ, ಜೀವನದ ಗುರಿಗಳ ನಿರ್ಧಾರವನ್ನು ಮಾಡ್ತಾರೆ. 5 ವರ್ಷ ಕಷ್ಟಪಟ್ಟು ಜೀವನದ ಗುರಿಯನ್ನು ತಲುಪುತ್ತಾರೆ. ತಲುಪಿದ ಮೇಲೆ ನೋಡ್ತಾರೆ, ಇದು ನನ್ನ ಜೀವನದ ಗುರಿ ಅಲ್ವೇ ಅಲ್ಲ, ಯಾಕಂದರೆ ಈ ಜೀವನ ಗುರಿ ತಲುಪಿದ ಮೇಲೆ ನನ್ನಲ್ಲಿ ಸಂತೋಷವೇ ಇಲ್ಲ ಅಂತಂದರೆ ಏನಾಗಿದೆ ಅಂತಂದರೆ, ನಾನು ಏಣಿ ಹತ್ತಾ ಇದ್ದೇನೆ, ಕಷ್ಟಪಟ್ಟು 5 ವರ್ಷ ಏಣಿ ಹತ್ತಿದ ಮೇಲೆ ನೋಡ್ತೀನಿ ನಾನು ಹತ್ತಿದ ಗೋಡೆನೇ ತಪ್ಪು ಗೋಡೆ. 5 ವರ್ಷ ಕಷ್ಟಪಟ್ಟು ಏಣಿ ಹತ್ತಿ ತಲುಪಿದಾಗ ಕಂಡದ್ದು ನಾನು ಏರಿದಂಥ ಗೋಡೆನೇ ತಪ್ಪು. ಅಂದರೆ ಒಂದು ಊರಿಗೆ ಹೋಗಬೇಕಾದಂಥವ್ರು ವಿರುದ್ಧ ದಿಕ್ಕಿಗೆ ಇನ್ನೊಂದು ಊರಿಗೆ ಹೋದಂಗಾಯಿತು. ಭಾಳ ಇಂಪಾರ್ಟೆಂಟು. ನಮ್ಮ ಕಣ್ಣನ್ನು ಮುಚ್ಕೊಂಡು
ನಾವು ಯೋಚನೆ ಮಾಡಬೇಕು. ಈಗ ನಾನು ಈ ಜೀವನದ ಗುರಿಗಳನ್ನು ನಿರ್ಧಾರ ಮಾಡಿದ್ದೇನೆ, ಇದು ನಾನು ತಲುಪಿದ ಮೇಲೆ ಎಷ್ಟು ಸಂತೋಷವಾಗಿರ್ತೇನೆ ಅಂತ ಈಗಲೇ ಪ್ರಶ್ನೆ ಕೇಳಿಬಿಟ್ರೆ ಗೊತ್ತಾಗುತ್ತೆ ಇದು ನನ್ನ ಜೀವನದ ಗುರಿ ಅಲ್ಲ ಅಂತ ಓಕೆ ಅಂತೂ ಯಾವುದೋ ವಿವೇಚನೆ ಇಟ್ಕೊಂಡು ಹೋಗಬೇಕು, ಎಚ್ಚರಿಕೆಯಿಂದ ಹೋಗಬೇಕು. ಓಕೆ, ಇದೆಲ್ಲದರ ಜೊತೆಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಭರಚಂದ್ರ ಅವರೇ? ನಾನೀಗ ಸುಮಾರನ್ನ ಈಗಾಗಲೇ ಇದರಲ್ಲಿ ಮಾತಾಡಿದ್ದೇನೆ ಅದ್ರ ಬಗ್ಗೆ. ಇನ್ನು ನಮ್ಮ ಸಂವಹನ ಕಲೆಯನ್ನು ಇಂಪ್ರೂವ್ ಮಾಡ್ಕೋಬೇಕು. ಮಾತನಾಡುವ ಕಲೆ, ಮಾತನಾಡಿದರೆ ಮುತ್ತು ಉದುರಬೇಕು, ಮಾಣಿಕ್ಯದಂತಿರಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ, ತುಂಬ ಇಂಪಾರ್ಟೆಂಟು. ಮತ್ತು ನಮ್ಮಲ್ಲಿ ಆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಏನಿದೆ, ನಮ್ಮ ಮನೋಭಾವನೆ ಅದು ಚೆನ್ನಾಗಿರಬೇಕು. ಅದಲ್ಲದೆ ಹುರುಪು, ಹುಮ್ಮಸ್ಸು ಮತ್ತು ಉತ್ಸಾಹ. ನೀವು ಭಾಳ ಜನ ನನಗೆ ಭಾಳ ಜನ ಸ್ನೇಹಿತರಿದ್ದಾರೆ, ನಿಮಗೂ ಭಾಳ ಜನ ಸ್ನೇಹಿತರು ಇರ್ಬೋದು. ಅವ್ರ ಹತ್ರ 5 ನಿಮಿಷ ಮಾತಾಡಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನಿಸ್ಬಿಡುತ್ತೆ. ಇನ್ನೂ ಕೆಲವರಿದ್ದಾರೆ 5 ನಿಮಿಷ ಮಾತಾಡಿ ಒಂದು MBA ಮಾಡೋಣ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಹೊಸ ಪರೀಕ್ಷೆ ತೊಗೊಳ್ಳೋಣ, ಹೊಸ ಕಡೆ ಅಪ್ಲಿಕೇಶನ್ ಹಾಕೋಣ, ಫಾರಿನ್ಗೆ ಹೋಗೋಣ, ಮನೆ ಕಟ್ಟೋಣ ಅನಿಸುತ್ತೆ. ಏನು ವ್ಯತ್ಯಾಸ? ಯಾರಲ್ಲಿ ಹುರುಪಿಲ್ವೋ ಹುಮ್ಮಸ್ಸಿಲ್ವೋ ಅವ್ರ ಹತ್ರ ಮಾತಾಡಿದ್ರೆ ನಮ್ಮ ಹುರುಪು ಹುಮ್ಮಸ್ಸು ಹೊರಟಿಗೆ ಹೊಟ್ಟೋಗ್ಬಿಡ್ತದೆ. ಇದನ್ನು ಯಾರು ಜೀವನದಲ್ಲಿ ಹುರುಪನ್ನು ಇಟ್ಕೊಂಡಿರ್ತಾರೆ ನೋಡಿ, ಅವ್ರು ಮಾತಾಡಿದ ತಕ್ಷಣ ನಿಮ್ಗೊಂಥರ ವಿದ್ಯುತ್ ಸಂಚಲನ ಆಗ್ತದೆ ನೋಡಿ, ಅವರು ಜೀವನದಲ್ಲಿ ಹಾಗಾಗಿ ಮುಂದೆ ಹೋಗ್ತಿರ್ತಾರೆ. ಅದು ಇಂಪಾರ್ಟೆಂಟು. ಎಸ್ ಡಾಕ್ಟರ್ ಜಿ, ಇದೆಲ್ಲದರ ಜೊತೆಗೆ ಒಂದು ಮಾತನ್ನು ನಾವು ಹೇಳಲೇಬೇಕು ನಮ್ಮ ವೀಕ್ಷಕರಿಗೆ. ನಾವು ಹಿಂದೂ ಕೂಡ ಚರ್ಚೆ ಮಾಡಿದ್ವಿ, ಈ ಮನೆ ಕಟ್ಟೋದು ಹೇಗೆ, ಮನೆ ತಗೊಳ್ಳೋದು ಹೇಗೆ, ಸೈಟ್ ತಗೊಳ್ಳೋದು ಹೇಗೆ ಅಂತ. ಅಲ್ಲಿಂದ ವ್ಯಕ್ತಿತ್ವ ವಿಕಸನ ತನಕ ಬಂದು ನಿಂತಿದೆ. ಇದೆಲ್ಲದರ ಜೊತೆಗೆ ಇದೇ ಸೋಮವಾರ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಸೋಮವಾರ ನೀವು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀರಿ. ಅದು ಫ್ರೀ ಕಾರ್ಯಾಗಾರ ಅಂತಂದರೆ ಜನಸಾಮಾನ್ಯರಿಗೆ ಮುಕ್ತವಾಗಿರುವಂಥ ಕಾರ್ಯಾಗಾರ. ಏನು ಹೇಳ್ತೀರಿ ಅದ್ರಲ್ಲಿ? ಗಂಡ ಹೆಂಡತಿ ಇಬ್ಬರು ಬರಬೇಕು. ಮನೆಯನ್ನು ಕೊಂಡುಕೊಳ್ಳುವುದು ಹೇಗೆ, ನಿವೇಶನವನ್ನು ಕೊಂಡುಕೊಳ್ಳುವುದು ಹೇಗೆ, ಭಾರತೀಯ ವಿದ್ಯಾಭವನದಲ್ಲಿ ರೇಸ್ ಕೋರ್ಸ್ ರೋಡು ಚಾಲುಕ್ಯ ಹೋಟೆಲ್ ಪಕ್ಕದಲ್ಲಿ ಸಂಜೆ 6 ಗಂಟೆಗೆ ಸೋಮವಾರ. ಓಕೆ ಡಾಕ್ಟರ್ ಭರಚಂದ್ರ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ನಮ್ಮ ಜೊತೆ ಚರ್ಚೆ ಮಾಡಿದ್ರಿ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಭರಚಂದ್ರ ಅವರು ಇವೆಲ್ಲ ಅಂಶಗಳನ್ನು ಇಟ್ಕೊಂಡೇ ಸೋಮವಾರ ಒಂದು ಚರ್ಚೆನ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ಅದೇನು ದುಡ್ಡು ಕಾಸು ಕೊಟ್ಟು ಟಿಕೆಟ್ ಕೊಟ್ಟು ತಗೊಂಡು ಹೋಗುವಂಥದ್ದಲ್ಲ, ನೀವು ಉಚಿತವಾಗಿ ಹೋಗುವಂಥದ್ದು, ನಿಮಗೆ ಮಾರ್ಗದರ್ಶನ ನೀಡುವಂಥದ್ದು. ಈ ಮುಖಾಂತರ ಭರಚಂದ್ರ ಅವರ ಸಾಮಾಜಿಕ ಸೇವೆ ಇದನ್ನು ನಾವು ಮೆಚ್ಚಲೇಬೇಕು. ಜೊತೆಗೇನು ಅಂದರೆ ಇವತ್ತು ನಾವು ಮಾತಾಡಿರುವಂಥದ್ದು ಹೇಗೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಅಂಶಗಳನ್ನು ಭರಚಂದ್ರ ಹೇಳಿದರು. ಅಂತೂ ಕೆಲವೊಂದು ಅಂಶಗಳನ್ನು ಅಳವಡಿಸ್ಕೊಂಡ್ರೂ ಕೂಡ ನಾವು ಇಡ್ತಿರುವಂಥ ಹೆಜ್ಜೆ, ನಾವು ಹೋಗ್ತಿರುವಂಥ ದಿಕ್ಕು ಅದು ಖಂಡಿತವಾಗಲೂ ಬದಲಾಗುತ್ತೆ. ಅದು ಯಶಸ್ಸಿನ ದಿಕ್ಕಿನ ಕಡೆಗೆ ನಮ್ಮನ್ನು ಒಯ್ಯುತ್ತೆ. ಅಷ್ಟು ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.